ವೀಕ್ಷಕರೇ, ಮುಂಚೆ ಚಿರು ಸರ್ಜಾ ಇದ್ದ ಮನೆಯಲ್ಲಿ ಮೇಘನ್ ರಾಜ್ ಮತ್ತು ಮೇಘನಾ ರಾಜ್ ಮಗ ರಾಯನ್ ರಾಜ್ ಸರ್ಜಾ ದೀಪಾವಳಿಯನ್ನು ಆಚರಿಸಿದ್ದು, ಧ್ರುವ ಸರ್ಜಾ, ಪ್ರೇರಣಾ ಶಂಕರ್ ಮತ್ತು ಧ್ರುವ ಸರ್ಜಾ ಮಕ್ಕಳು ಸೇರಿದಂತೆ ಎಲ್ಲರೂ ಕೂಡ ಚಿರು ಸರ್ಜಾ ಮುಂಚೆ ಇದ್ದ ಮನೆಗೆ ಆಗಮಿಸಿದ್ದು, ಈ ಒಂದು ಮನೆಯಲ್ಲೇ ತುಂಬಾ ವರ್ಷಗಳ ನಂತರ ದೀಪಾವಳಿಯನ್ನು ಆಚರಿಸಿದ್ದಾರೆ. ಚಿರು ಸರ್ಜಾ ಅವರ ನಿಧನದ ನಂತರ ಈ ಒಂದು ಮನೆಯಿಂದ ಮೇಘನಾ ರಾಜ್ ದೂರ ಉಳಿದಿದ್ದು, ಪ್ರೆಗ್ನೆನ್ಸಿ ಟೈಮ್ ನಲ್ಲೂ ಕೂಡ ಮೇಘನಾ ರಾಜ್ ಅವರು ತನ್ನ ತವರು ಮನೆಗೆ ಹೋಗಿದ್ದರು. ಅದೇ ರೀತಿ ಚಿರು ಸರ್ಜಾ ತಂದೆ ತಾಯಿ ಕೂಡ ಈ ಒಂದು ಮನೆಯನ್ನ ಬಿಟ್ಟು ಧ್ರುವ ಸರ್ಜಾ ಮನೆಗೆ ಹೋಗಿದ್ದು, ಸಾಕಷ್ಟು ವರ್ಷಗಳಿಂದ ಈ ಒಂದು ಮನೆ ತುಂಬಾನೇ ಖಾಲಿಯಾಗಿ ಇತ್ತು. ಆದ್ರೆ ಇಷ್ಟು ದಿನಗಳ ನಂತರ ಮತ್ತೆ ಈ ಒಂದು ಮನೆಯನ್ನು ಓಪನ್ ಮಾಡಿದ್ದು ಧ್ರುವ ಸರ್ಜಾ ಕುಟುಂಬ, ಚಿರು ಸರ್ಜಾ ತಂದೆ ತಾಯಿ ಮತ್ತು ಮೇಘನ್ ರಾಜ್ ಮತ್ತು ರಾಯನ್ ರಾಜ್ ಸರ್ಜಾ ಸೇರಿದಂತೆ ಎಲ್ಲರೂ ಕೂಡ ಈ ಒಂದು ಮನೆಯಲ್ಲಿ ಖುಷಿಯಿಂದ ದೀಪಾವಳಿಯನ್ನು ಆಚರಿಸಿದ್ದಾರೆ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಮೇಘನ್ ರಾಜ್ ಮತ್ತು ಧ್ರುವ ಸರ್ಜಾ ಕುಟುಂಬ ದೀಪಾವಳಿ ಆಚರಿಸುತ್ತಿರುವ ಆ ಒಂದು ಸುಂದರವಾದ ಕ್ಷಣಗಳನ್ನು ನೋಡಬಹುದಾಗಿದ್ದು, ಯಾರೆಲ್ಲ ಈ ಒಂದು ಸಮಯದಲ್ಲಿ ನಟ ಚಿರು ಸರ್ಜಾ ಕೂಡ ಇರಬೇಕಿತ್ತು ಅಂತೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಮಿಸ್ ಯು ಚಿರು ಸರ್ಜಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ವೀಕ್ಷಕರೇ, ನಟ ಧ್ರುವ ಸರ್ಜಾ ಮತ್ತು ಮೇಘನ್ ರಾಜ್ ಅವರ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ.